ಒಂದು ಘಟನೆ ಬಾಗಲಕೋಟೆಯಲ್ಲಿ ನಡೀತು. ಬಾಗಲಕೋಟೆಯ ಪ್ರಸನ್ನ ವೆಂಕಟದಾಸರು, ಅವರ ಮೊದಲನೇ ಹೆಸರು ವೆಂಕಣ್ಣ, ವೆಂಕಟೇಶ ಅಂತ. ವೆಂಕಟೇಶ ನಮ್ಮ ಆಡು ಭಾಷೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ವೆಂಕಟೇಶ ಇದ್ರೆ ವೆಂಕಣ್ಣ ಅಂತ ಕರೀತಾರೆ. ವೆಂಕಣ್ಣ ತಿಳುವಳಿಕೆ ಬರೋಕ್ಕಿಂತ ಮೊದಲೇ ತಂದೆ ತಾಯಿಯನ್ನು ಕಳ್ಕೊಂಡಿದ್ದ. ಅಣ್ಣ ಅತ್ತಿಗೆ ಆಶ್ರಯದಲ್ಲಿ ಬೆಳೆದ. ಅಣ್ಣ ತುಂಬಾ ಒಳ್ಳೆಯವನಾಗಿದ್ದ, ಆದ್ರೆ ಅತ್ತಿಗೆ ಮಾತ್ರ ತುಂಬಾ ಕ್ರೂರಿಯಾಗಿದ್ದ. ಸರಿಯಾಗಿ ಅವ್ರಿಗೆ ಊಟಕ್ಕೆ ಹಾಕ್ತಿರ್ಲಿಲ್ಲ. ಮನೆ ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇದ್ಲು, ಮೈ ಮುರಿದು ದುಡಿಸ್ತಾ ಇದ್ಲು. ಒಂದು ದಿನ ಭಾರಿ ಬಿಸಿಲು. ಇಲ್ಲಿ ಮಸ್ಕತ್ತಿನ ಇವತ್ತಿನ ಬಿಸಿಲು ನೋಡಿದ್ರೆ ಅವತ್ತಿಂದ ನೆನಪಾತ್ ನನಗೆ. ಅಲ್ಲಿ ನಮ್ಮಲ್ಲಿ ಎರಡೇ ಕಾಲ, ಒಂದು ಬೇಸಿಗೆ ಕಾಲ, ಒಂದು ಭಾರಿ ಬೇಸಿಗೆ ಕಾಲ. ಭರ್ತಿ 12 ಗಂಟೆಯ ಬಿಸಿಲು. ಅತ್ತಿಗೆ ಹೇಳಿದ್ಲು, ಮನೆಯೊಳಗ ಒಂದೆರಡು ಗೋವುಗಳು ಅಂದ್ರೆ ಆಕಳಿದ್ದು, ಅವನು ಕಾಯ್ಕೊಂಡು ಬಾ ಹೋಗಂತ ಹೇಳಿದ್ಲು. ಬಿಸಿಲು ಬಹಳ ದೈವತ್ತ, ನಾಳೆ ಮುಂಜಾನೆ ಹೋಗ್ತೀನಿ ಅಂತಂದ್ರು. ಅದೆಲ್ಲ ಕೇಳಂಗಿಲ್ಲ, ಕೂಳಿಗೆ ಬಿದ್ದಾವ ನೀನು, ಬಾಯಿಗೆ ಬಂದಾಗ ಮಾತಾಡಿದ್ಲು. ಅನಿವಾರ್ಯವಾಗಿ ಹೊರಟ್ರು. ಮತ್ತು ಊಟಕ್ಕೆ ಏನಾದ್ರೂ ಬೇಕಲ್ಲ, ನಮ್ಮಲ್ಲಿ ಭಕ್ರಿ ಅಂತ ಮಾಡ್ತಾರೆ, ರೊಟ್ಟಿ, ಜೋಳದ ರೊಟ್ಟಿ. ಸುಮಾರು 8 ದಿವಸದಿಂದ ಮಾಡಿಟ್ಟಿದ್ದ ರೊಟ್ಟಿ ಜೋರಾಗಿ ಹಿಡಿದ್ರು ಮುರಿಯಂಗಿಲ್ಲ ಅಂಥ ಭಕ್ರಿಗಳನ್ನು ಕೊಟ್ಟು ಅದ್ಮೇಲೆ ಸ್ವಲ್ಪ ಚಟ್ನಿ ಪುಡಿ ಹಾಕಿ ತಗೊಂಡು ಹೋಗುವಂತ ಹೇಳಿ. ಇವರಂದ್ರು, ಇಲ್ಲ ಇವು ಬಹಳ ಬಿರುಸವ, ಹಲ್ಲಿಗೆ ಬರುದಿಲ್ಲ, ಸ್ವಲ್ಪ ಮಜ್ಜಿಗೆ ಇದ್ರೆ ಕೊಟ್ರಿ ಅಂತ ಕೇಳಿದ್ರು. ಆ ಮಜ್ಜಿಗೆ ಕೇಳಿದ್ದೇನೆವ ನೋಡ್ರಿ, ಬಾಯಿಗೆ ಬಂದಾಗ ಮಾತಾಡಿದ್ರು. ಅವ್ರ ತಂದೆ ತಾಯಿನ ಬೈದ್ಲು, ನಿಮ್ಮ ತಂದೆ ತಾಯಿ ಸಾಯೋದಿಲ್ದ ನಿನ್ನ ಹೆಣಕ್ಕಿಟ್ಟು ಹೋಗ್ಯಾರ ಅಂತ. ಈ ಪರಿ ಕೆಟ್ಟ ಮಾತುಗಳನ್ನು ಆಡಿದ ಮೇಲೆ ಇವ್ರಿಗೆ ಬಹಳ ಬೇಸರ ಆಯ್ತು. ಇಷ್ಟು ಒಂದು ಮಜ್ಜಿಗೆಗೆ ನಾನು ಪರಾಧೀನ ಆದ್ಮೇಲೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಅವಳಂದು, ಏನು ಕತ್ಸತ್ರ ಹಾಳುಗೋಡೆ ನಂಗೆ ಮತ್ತೆ ಹೊಟ್ಟೆಸ್ತ್ರ ನೀನೇ ಬರ್ತೀವಿ ಹೋಗಂತ ಬೈದ್ಕಾಗ. ಅವರು ನೇರವಾಗಿ ಅಲ್ಲಿ ಬಾಗಲಕೋಟೆಯಲ್ಲಿ ಘಟಪ್ರಭಾ ನದಿ ದಂಡೆ ಮೇಲೆ ಒಂದು ರಾಮದೇವರ ದೇವಸ್ಥಾನ, ಇದು ಅವತ್ತು ಮುಳುಗಡೆಯಾಗಿ ಹೋಗಿದೆ. ಅಲ್ಲಿ ಹಿಮಾಚಲ ಪ್ರದೇಶದಿಂದ ಬಾಬಾ ಬೈರಾಗಿಗಳು ಬಂದು ಅಲ್ಲಿ ಇಳ್ಕೋತಿದ್ರು. ಎಲ್ಲ ಕಡೆ ಭಿಕ್ಷಾ ಬೇಡಿ ಬಂದು ಅಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಅದನ್ನೇ ಸ್ವೀಕಾರ ಮಾಡ್ತಾ ಇದ್ರು. ಅವರು ಮಾಡುವ ಭಜನೆಯಲ್ಲಿ ಅವರು ಪಾಲ್ಗೊಳ್ತಾ ಇದ್ರು. ಮನೆ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಅವ್ರ ಕಡೆಗೆ ಬಂದರು. ಅವರೆಲ್ಲ ತಿರುಪತಿಗೆ ಹೊಂಟಿದ್ರು. ತಿರುಪತಿಗೆ ಹೋಗೋ ಕಾಲಕ್ಕೆ ಅವ್ರು ಹೇಳಿದ್ರು, ನಾನು ಬರ್ತೀನಿ, ನಿಮ್ಮ ಜೊತೆ ಕರ್ಕೊಂಡು ಹೋಗ್ರಿ. ಒಬ್ಬ ಹೇಳ್ದ, ನೀನು ವೇದಾಧ್ಯಯನ ಮಾಡುವಂಥ ಬ್ರಾಹ್ಮಣ ಹುಡುಗ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಕಾಯ್ತಾ ಇದ್ದಾರೆ, ನಮ್ಮ ತೊಗೊಂಡೇನು ಮಾಡ್ತೀವಿ, ಹೋಗು ಅಂತ ಹೇಳಿದ್ರು. ಅವರಂದ್ರು, ತಂದೆ ತಾಯಿ ಅಂತೂ ನನಗಿಲ್ಲ, ಇದ್ದವ್ರ ತಂದೆ ತಾಯಿ ಆಗಲಿಲ್ಲ, ನನಗೆಲ್ಲ ಜೀವನ ಬೇಸರ ಹೋಗಿದೆ, ನಿಮ್ಮ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ ನಾನು ಬರ್ತೀನಿ ಅಂತಂದ. ಒಬ್ಬ ಹೇಳ್ದ, ನಿನ್ನ ನೋಡಿದ್ರೆ ಸಾವಿರಾರು ಹಾಡುಗಳ ಗಿಡ ನನಗೆ ಕಾಣ್ತಾ ಇದೆ ನಿನ್ನ ಒಳಗೆ, ನೀ ಬರೋದು ನಮ್ಮ ಜೊತೆ ಬಂದ್ಬಿಡು ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಡೀತಾ 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 ತಿರುಪತಿ ಕ್ಷೇತ್ರಕ್ಕೆ ಬಂದರು. ಆರು ತಿರುಪತಿ ಕ್ಷೇತ್ರ ಮುಟ್ಟಬೇಕಾದ್ರೆ ಅವರ ಮೈಯಲ್ಲಿ ಎಲುಬು ತೊಗಲು ಎರಡೇ ಉಳಿದಿದ್ದು, ಕೃಶವಾಗಿ ಹೋಗಿದ್ದು. ಅಲ್ಲಿ ಮುಟ್ಟಬೇಕಾದ್ರೆ ಸಾಕಬೇಕಾಗಿ ಹೋಗ್ತಾರೆ. ತಿರುಪತಿ ಕ್ಷೇತ್ರ ಮುಟ್ಟಿದ ಮೇಲೆ ಭಗವಂತನ ವೈಭವೋಪೇತವಾದ ಪಟ್ಟಣವನ್ನು ನೋಡಿ ಕಂಗಳಲ್ಲೇ ಆನಂದ ಭಾಷ್ಪ ತುಂಬ ಭಗವಂತನನ್ನ ಪ್ರಾರ್ಥನೆ ಮಾಡಿದರು. ಈ ಯಾತನಾ ಶರೀರದಿಂದ ನನಗೆ ಮೋಕ್ಷ ಕೊಟ್ಟು ಬಿಡು, ಇಲ್ಲ ನಾನು ಉದ್ಧಾರ ಮಾಡುವಂತ ಎಚ್ಚರ ತಪ್ಪಿ ಬಿದ್ದು ಬಿಟ್ಟರು. ಅದೇ ಸಂದರ್ಭದಲ್ಲಿ ಈಗಿನಂಗೆ ಕಾರು ಬೈಕು ಅದು ಏನೂ ಇದ್ದಿಲ್ಲ ಮೇಲೆ ಹೋಗ್ಲಿಕ್ಕೆ, ಕಾಡು ದಾರಿ. ಇವ್ರನ್ನಲ್ಲೇ ಕೆಳಗೆ ಬಿದ್ದಿದ್ರು, ಇವ್ರನ್ನ ಬಿಟ್ಟು ಹೋಗ್ಬಿಟ್ರು ಎಲ್ಲರ ಮೇಲೆ. ಅದು ನೋಡ್ರಿ, ಮನುಷ್ಯನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಬರ್ತದೆ. ಅಂಥ ತಿರುವು ಪ್ರಸನ್ನ ವೆಂಕಟದಾಸರ ಜೀವನದಲ್ಲಿ ಬಂತು. ಎಚ್ಚರ ತಪ್ಪಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಕೆಳಗೆ ಬಿದ್ದಾಗ ಸಾಕ್ಷಾತ್ ಶ್ರೀನಿವಾಸ ದೇವರ ಬೆಟ್ಟದಿಂದ ಕೆಳಗಿಳಿದು ಬಂದು ಅವ್ರನ್ನ ಕೈ ಹಿಡಿದು ಎಬಸಿದ. ನೀನು ಸಾಮಾನ್ಯನಲ್ಲ, ನಿನ್ನಿಂದ ಜಗತ್ತು ಉದ್ಧಾರ ಆಗಬೇಕಾಗಿದೆ ಅಂತ ತನ್ನ ಬಂಗಾರದ ಪದಕದಿಂದ ಅವರ ನಾಲಿಗೆ ಮೇಲೆ ಪ್ರಸನ್ನ ವೆಂಕಟ ಅಂತ ಬರೆದ. ಬಹುತೇಕ ಎಲ್ಲ ದಾಸರು ಗುರುಗಳಿಂದ ಅಂಕಿತ ತಗೊಂಡ್ರೆ, ನಮ್ಮ ಪ್ರಸನ್ನ ವೆಂಕಟದಾಸರು ನೇರವಾಗಿ ದೇವರಿಂದ ಅಂಕಿತ ತಗೊಂಡವರು. ಕಣ್ಣು ಬಿಟ್ಟು ನೋಡಿದಾಗ ಎಲ್ಲ ಕಡೆ ಭಗವಂತನ ವ್ಯಾಪ್ತತ್ವವನ್ನು ನೋಡ್ತಾ ಇದ್ದಾರೆ, ಭಗವಂತನನ್ನ ಸ್ತುತಿ ಮಾಡ್ತಾ ಇದ್ದಾರೆ. ತಪ್ಪು ನೋಡದೆ ಬಂದೆಯ ಅಪ್ಪ ತಿರುವೆಂಗಳೇಶನೇ. ಭಕ್ತಿಯಿಂದ ಭಕ್ತುದ್ರೇಕದಿಂದ ಕುಣಿದಾಡ್ತವ್ರು ಇರೋ ಕಾಲಕ್ಕೆ ಎಲ್ಲರಿಗೂ ಆಶ್ಚರ್ಯಚಕಿತರಾಗಿ ಇವರು ಸಾವಿರಾರು ಜನ ಇವರು ಶಿಷ್ಯಂದ್ರಾದರು. ನಡೀತಾ ನಡೀತಾ ಮೈಯಲ್ಲಿ ಸ್ಫೂರ್ತಿ ಬಂದು ಬೆಟ್ಟ ಹತ್ತಿ ಭಗವಂತನ ದರ್ಶನ ಮಾಡಿ ಅಲ್ಲೇ ಇದ್ರು ಕೆಲವು ದಿವಸ. ಇವರು ಮನೆ ಬಿಟ್ಟು ಹೋದ ಮೇಲೆ ಅವ್ರ ಮನೆಯೊಳಗೆ ಆಗಬಾರದ ಅನಾಹುತಗಳೆಲ್ಲ ಆಗಿತ್ತು. ಇದ್ದೊಬ್ಬ ಮಗ ಸತ್ತು ಹೋಗಿದ್ದ. ಮನೆಯೊಳಗೆ ಏನು ಪಡಬಾರ್ದ ಕಷ್ಟಗಳನ್ನು ಪಡ್ತಾ ಇದ್ದಾರೆ. ಜನ ಎಲ್ಲ ಆಕೆಗೆ ಬೈತಾ ಇದ್ದಾರೆ. ನೋಡು, ಎಂಥ ಮನುಷ್ಯನ ತಿಳ್ಕೊಳ್ಳಿಲ್ಲ ನೀನು, ನಿನ್ನ ಮನೆಯೊಳಗಿದ್ದ ಅಂಥ ಅಪರೋಕ್ಷ ಜ್ಞಾನ ನೀನು ತಿಳ್ಕೊಳ್ಳಿಲ್ಲ, ಅವನಿಗೆ ತುಂಬಾ ತೊಂದರೆ ಕೊಟ್ಟೆ ಅಂತ ಜನ ಬೈದಾಗ ಆಕೆ ತುಂಬಾ ಪಶ್ಚಾತ್ತಾಪವಾಗ್ತಾ ಇದೆ. ಅವನನ್ನು ನಾನು ತಿಳ್ಕೊಳ್ಳಿಲ್ಲ,
ಅಷ್ಟೊತ್ತಿಗೆ ಏನು ಮಾಡಿದ್ದು ಅಂತಂದರೆ ಭಗವಂತ ಅವರಿಗೆ ಪ್ರೇರೇಪಣೆಯನ್ನು ಮಾಡಿದ, ನೀನು ಬಾಗಲಕೋಟೆಗೆ ಹೋಗು ಅಂತ. ಭಗವಂತನಿಂದ ಅಪ್ಪಣೆ ಪಡ್ಕೊಂಡು ಸಂಚಾರ ಮಾಡ್ತಾ 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 ಬಾಗಲಕೋಟೆಗೆ ಬಂದರು. ಆಕೆ ಹೇಳಿದ್ದು, ಹಿಂದಿಂದೆಲ್ಲ ನೆನಪು ಮಾಡ್ಕೊಂಡು ನಾನು ನೋಡಿ ಶಾಪ ಕೊಟ್ಟು ಬಿಟ್ಟನಂದ್ರೆ ನಾನು ಅನರ್ಥವಾಗಿ ಸತ್ತು ಹೋಗ್ತೀನಿ, ಅವನ ಕಣ್ಣಿಗೆ ಬೀಳೋದು ಬೇಡ ಅಂತ ಒಂದು ಮನೆಯಲ್ಲಿ ಅಡಿಕೊಂಡು ಕೂತ್ಕೊಂಡ್ರು. ಪ್ರಸನ್ನ ವೆಂಕಟದಾಸರು ಮೊದಲು ಆಕೆನ್ನೇ ಹುಡುಕಾಡಿದ್ರು. ಆಕೆನ ಹುಡುಕಾಡಿದ್ರು, ಆಕೆ ಹತ್ರ ಹೋದ್ರು, ಇದರ ಬದ್ರ ಭೇಟಿ ಆಯ್ತು. ಆಕೆ ತಡ್ಕೊಳ್ಳಿಕ್ಕೆ ಕಾಲ ಓಡಿ ಬಂದು ಗಟ್ಟಿ ಕಾಲು ಹಿಡ್ಕೊಂಡು, ನಾನು ನಿನಗೆ ತುಂಬ ತೊಂದರೆ ಕೊಟ್ಟನಪ್ಪ, ನನಗೇನು ಸರಿಯಾಗಿ ಊಟ ಕಾಲ, ನೀನು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ, ನಾನು ಕ್ಷಮಾ ಮಾಡುವಂತ ಕಾಲು ಹಿಡಿದು ಅಳ್ತಾ ಇರೋ ಕಾಲಕ್ಕೆ ದಾಸರು ಹೇಳಿದರು, ನೀನು ಅವತ್ತೇನಾದರೂ ಮಜ್ಜಿಗೆ ಕೊಟ್ಟು ಬಿಟ್ಟಿದ್ದೆ ಅಂದ್ರೆ ಎಲ್ಲಿ ಪ್ರಸನ್ನ ವೆಂಕಟದಾಸರು, ನನ್ನ ಸ್ವರೂಪೋದ್ಧಾರಕ ಗುರು ನೀನು ಅಂತ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದರು. ಇದು ದೇವತೆಗಳ ಸ್ವಭಾವ. ಮಹಾನುಭಾವರು ಎಷ್ಟೋ ವರ್ಷಗಳ ಕಾಲ ಬಾಗಲಕೋಟೆಯಲ್ಲಿ ವಾಸ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಬಾಗಲಕೋಟೆಯ ಪ್ರಾಂತವನ್ನು ಮಹಾರಾಷ್ಟ್ರದ ಪೇಶ್ವೆ ಮನೆತನದ ರಾಜರು ಆಳ್ತಾ ಇದ್ರು. 2ನೇ ಬಾಜಿರಾವ್ ಪೇಶ್ವೆ ಬಾಗಲಕೋಟೆಗೆ ಬಂದಿದ್ರು. ದಾಸರ ಕೀರ್ತಿಯನ್ನ ಕೇಳಿ ಅವರನ್ನ ಭೇಟಿಯಾಗಬೇಕು ಅಂತ ಬಂದಿದ್ದಾರೆ. ತಾನು ರಾಜ ಅನ್ನೋ ಹಮ್ಮಿನಿಂದ ತನ್ನ ಸೇವಕನನ್ನು ಕೊಟ್ಟು ಕಳಿಸಿದ, ಅವ ದಾಸನ ಬಂದು ನಾನು ಭೇಟಿಯಾಗಂತ ಹೇಳು. ಅವ ಕರ್ಲಿಕ್ಕೆ ಬಂದ. ದಾಸರು ವಿಷ್ಣು ಸಹಸ್ರನಾಮದಿಂದ ದೇವರನ್ನ ಅರ್ಚನೆ ಮಾಡ್ತಾ ಇದ್ರು. ಅವ ಬಂದು ಕರೆದ, ದಾಸರೇ, ನಮ್ಮ ನವಾಬ್ ಸಾಹೇಬ್ರು ಅಂದ್ರೆ ಪೇಶ್ವೆ ಸಾಹೇಬರು ಕರಿತಾ ಇದ್ದಾರೆ, ಬರ್ರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಈ ಪೇಶ್ವೆ ಬಿಟ್ರೆ ಆ ಪೇಶ್ವೆನ ಹತ್ರ ಬರ್ತೀನಿ ಅಂತ ಹೇಳಿದ್ರು. ಅವ ಹೋಗಿ ಹಂಗೆ ಹೇಳ್ದ, ಅವ್ರ ಪೇಶ್ವೆ ಬೇರೆ ಇದ್ದಾನಂತ್ರಿ, ಅವ ಬಿಟ್ರೆ ಬರ್ತಾರಂತ್ರಿ. ಇವ್ರಂದ್ರು, ನಾನು ಎಲ್ಲರಿಗೂ ಪೇಶ್ವೆ, ನನಗಿಂತ ದೊಡ್ಡವ ಯಾರಿದ್ರು ಅವನು ನೋಡೇ ಬಿಡಬೇಕು ಅಂತ ತನ್ನ ಪರ್ಸನಲ್ ಸೆಕ್ರೆಟರಿಯನ್ನು ಕೊಟ್ಟು ಕಳಿಸಿದ್ರು. ದಾಸರನ್ನ ಕರ್ಕೊಂಡು ಬಂತ. ಆ ಪರ್ಸನಲ್ ಸೆಕ್ರೆಟರಿ ಬುದ್ಧಿವಂತ ಬ್ರಾಹ್ಮಣನಾಗಿದ್ದ. ಅವನ ಕೆಲಸ ಏನು ಅಂದ್ರೆ ಸ್ಟೆನೋಗ್ರಾಫರ್ ಕೆಲಸ. ಪೇಶ್ವೆ ಬಾಜಿರಾವ್ ಸಾಹೇಬ್ರು ಏನು ಹೇಳ್ತಾರೆ ಅಲ್ಲಿದಲ್ಲೇ ಡಿಕ್ಟೇಷನ್ ಮಾಡಿ ಕೊಟ್ಬಿಡ್ತಿದ್ದ. ಅವನು ವೇಗವಾಗಿ ಬರೆಯೋದನ್ನ ಮೆಚ್ಚಿ ಪೇಶ್ವೆ ಸಾಹೇಬರು ಅವನಿಗೆ ಬಂಗಾರದ ಪೆನ್ನು ಕೊಟ್ಟಿದ್ರು. ಅವ ಕಿವಿ ಒಳಗೆ ಇಟ್ಕೊಂಡು ಅಡ್ಡಾಡ್ತಿದ್ದ. ಅದೊಂದೇನು ಗೌರವ. ಅವ ಕರ್ಲಿಕ್ಕೆ ಬಂದ. ದಾಸರು ಭಾಗವತವನ್ನು ನೋಡ್ತಾ ಕೂತ್ಕೊಂಡಿದ್ದಾರೆ, ಅವಲೋಕನ ಮಾಡ್ತಾ ಇದ್ದಾರೆ. ಬಂದು ನಮಸ್ಕಾರ ಮಾಡಿದ. ಸ್ವಾಮಿ, ನಮ್ಮ ಪೇಶ್ವೆ ಸಾಹೇಬರು ನೀವು ನೋಡ್ಬೇಕಂತಾರ, ದಯವಿಟ್ಟು ಬರಬೇಕು. ದಾಸರಂದ್ರು, ನಾನು ಬರ್ತೀನಿ, ನಿನ್ನ ಕರ್ಣಭೂಷಣ ಕಿವಿಯೊಳಗೆ ಇಟ್ಟಿಲ್ಲ, ಅದೇನು ಅಂತ ಕೇಳಿದರು. ಇದು ಬಂಗಾರದ ಪೆನ್ನು, ನಾನು ವೇಗವಾಗಿ ಬರಿತೀನಿ, ನಾನು ವೇಗವಾಗಿ ಬರೆಯೋದನ್ನ ಮೆಚ್ಚಿ ಪೇಶ್ವೆ ಸಾಹೇಬರು ನಾವು ಬಹುಮಾನ ಅಂತ ಕೊಟ್ಟಾರ, ಬೇಕಾದ್ರೆ ನೀವು ಒಂದು ಹಾಡಿದ್ರೆ ಹೇಳ್ರಿ, ಬರೆದು ಕೊಡ್ತೀನಿ ಅಂತಂದು. ಬರಿತೀಯಾ? ಹಂಗಾದ್ರೆ ಬಹಳ ದಿವಸ ಒಂದು ಹಾಡು ನನ್ನ ತಲೆ ಸುಳಿತಾ ಇದೆ, ನಾನು ಹೇಳ್ಕೊತ ಹೋಗ್ತೀನಿ, ನೀನು ಬರ್ಕೋತ ಹೋಗು ಅಂತಂದ್ರು. ಮತ್ತೆ ಏನು ಡಿಕ್ಟೇಷನ್ ಮಾಡ್ತೀನಿ, 2 ಸಾಲಿನ ಹಾಡು ಎಷ್ಟೊತ್ತು, 1 ಮಿನಿಟ್ನ ಬರೆದು ಕೊಡ್ತೀನಿ ಅಂತಂದಾರೆ. ಹಾಗಾದ್ರೆ ಕೂಡ ಅಂತ ಹೇಳಿದ್ರು. ಅವ್ರು ಹಾಡು ಹೇಳಿದರು. ಅವ್ರು ಯಾವ ಹಾಡು ಹೇಳಿದರು, ಅವ ಏನು ಬರೆದ, ಅವನ ಪರಿಸ್ಥಿತಿ ಮುಂದೆ ಏನು ಅನ್ನೋದು ನೀವೆಲ್ಲ ಬಹಳ ಲಕ್ಷ ಕೊಟ್ಟು ಕೇಳಬೇಕು. ಭೂಪರ ಬೊಮ್ಮನು ಹೆಮ್ಮಗ ಮಮ್ಮ ಮೃಡಮ್ಮರಿ ಮಮ್ಮ ಶಚಿಮ್ಮ ಸ್ವರಮ್ಮ ಪರಮ್ಮ ಅಮ್ಮರು ಸಮೂಹ ನಿಮ್ಮಣು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಗಿಮ್ಮ ಎಂಥ ಶ್ರೀಮಂತಾನಂತನು ಇವನೆಂಥ ಶ್ರೀಮಂತಾನಂತನು ಶ್ರೀಕಾಂತಯ ಕಾಂತ ಎಂಥ ಶ್ರೀಮಂತಾನಂತನು ಬೊಮ್ಮನು ಹೆಮ್ಮಗ ಮಮ್ಮ ಮೃಡಮ್ಮರಿ ಮಮ್ಮ ಶಚಿಮ್ಮ ಸ್ವರಮ್ಮ ಪರಮ್ಮ ಅಮ್ಮರು ಸಮೂಹ ನಿಮ್ಮಣ್ಣು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತಾನಂತನು ಇವನೆಂಥ ಶ್ರೀಮಂತಾನಂತನು
ಮಂಗಳ ಅಂಗನಂತ ಗಡ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಚಿಂಗರದಂಗುಟ ಜಂಗದ ಜಗದ ಅಘಂಗಳ ಘಂಗಳ ಹಿಂಗಿ ಪಳಾಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ವರವಾಹನ್ನರ ತುನ್ನ ಭವಾನ್ನ ಸುಖೋನ್ನತ ತನ್ನಗರ ನಿಜ ನಿನ್ನೆದುರಿನ್ಯಾರಿನ್ನೊಡೆಯನ್ನೇ ಎಂತ ಶ್ರೀಮಂತಾನಂತಾನು ಇವನೆಂಥ ಶ್ರೀಮಂತಾನಂತಾನು ಕೈವಲ್ಯಜ್ಞರೊಲ್ಲಭ ಸುಲ್ಲಭ ಬಲ್ಲಿದ ಖುಲ್ಲರದಲ್ಲಣನಲ್ಲದೆ ಹುಲ್ಲುದನೊಲ್ಲೊಳವಲ್ಲ ನಿನಲ್ಲದೆ ಸಲ್ಲದು ಸೊಲ್ಲ ನಿನಿಲ್ಲದಿ ನಿಲ್ಲ ಬಲ್ಲ ಕೈವಲ್ಯಜ್ಞರೊಲ್ಲಭ ಸುಲ್ಲಭ ಬಲ್ಲಿದ ಖುಲ್ಲರದಲ್ಲಣನಲ್ಲದೆ ಹುಲ್ಲುದನೊಲ್ಲೊಳವಲ್ಲ ನಿನಲ್ಲದೆ ಸಲ್ಲದು ಸೊಲ್ಲ ನಿನಿಲ್ಲದಿ ನಿಲ್ಲ ಎಂತ ಶ್ರೀಮಂತಾನಂತಾನು ಇವನೆಂಥ ಶ್ರೀಮಂತಾನಂತಾನು ದುಂಬಿಗೆ ತುಂಬೆ ವಿಶುಂಭ ಸುದುಂಬಿಲಿ ನಿಂಬಿಟ್ಟು ಕೊಂಬ ಕೃಪಾಂಬುದೇ ಅಂಬರ ದುಂಬಿಗೆ ತುಂಬೆ ವಿಶುಂಭ ಸುದುಂಬಿಲಿ ನಿಂಬಿಟ್ಟು ಕೊಂಬ ಕೃಪಾಂಬುದೇ ಡಿಂಬ ಕದಂಬಕ ಬಿಂಬ ಪ್ರಸನ್ನ ವೆಂಕಟ ಡಿಂಬ ಕದಂಬಕ ಬಿಂಬ ಪ್ರಸನ್ನ ವೆಂಕಟ ನಂಬಿದ ಗಿಂಬಿವನೆಂಬ ಕುಟುಂಬಿ ಅಂತ ಶ್ರೀಮಂತಾನಂತಾನು ಶ್ರೀಮಂತಾನಂತಾನು ಶ್ರೀಕಾಂತಯ ಕಾಂತ ಎಂಥ ಶ್ರೀಮಂತಾನಂತಾನು ಮಮ್ಮನು ಹೆಮ್ಮಗ ಮಮ್ಮ ಮೃಡಮ್ಮರಿ ಮಮ್ಮ ಶಚಿಮ್ಮ ಸ್ವರಮ್ಮ ಪರಮ್ಮ ಅಮ್ಮರು ಸಮೋಹ ನಿಮ್ಮನು ಗಮ್ಮರು ನಮೋ ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತಾನಂತಾನು ಇವನೆಂಥ ಶ್ರೀಮಂತಾನಂತಾನು ಎಂಥ ಶ್ರೀಮಂತಾನಂತಾನು ಎಂಥ ಶ್ರೀಮಂತಾನಂತಾನು ಎಂಥ ಶ್ರೀಮಂತಾನಂತಾನು. ಏನ್ ಬರಿಬೇಕವ ಹುಚ್ಚಿಡ್ದು ಹೋಗ್ತಾವಂಗೆ ಆ ಬಂಗಾರದ ಪೆನ್ನ ಅವ್ರಿಗ ಮುಂದೆ ಇಟ್ಟು ಇನ್ನೊಮ್ಮೆ ನಿಮ್ದಕ್ಕೆ ತಲೆ ಹಾಕುದಿಲ್ಲ ಅಂತ ಹೇಳ್ಕೊಡ. ಈಗ ಅದ್ಭುತ ಅದ್ಭುತ ಸಾಹಿತ್ಯದ ಪ್ರಯೋಗ ಮಾಡಿ ಹಾಡುಗಳನ್ನು ಮಾಡಿ ದೇವರನ್ನು ಮೆಚ್ಚಿಸಿದಂತಹ ಹರಿದಾಸರ ಹಾಡುಗಳು. ಅದಕ್ಕೆ ಹಾಡಿದರೆ ನೊಡೆಯನ ಹಾಡುವೆ, ಬೇಡಿದರೆ ನೊಡೆಯನ ಬೇಡುವೆ ಅಂತ ಹರಿದಾಸರು ಹೇಳಿದ್ದಾರೆ. ಹಾಡಿದರೆ ಅಪರೋಕ್ಷ ಜ್ಞಾನಿಗಳ ಹಾಡುಗಳನ್ನೇ ಹಾಡಬೇಕು. ಅದು ನಮ್ಮಲ್ಲಿ ತೀವ್ರವಾದ ಸಾನ್ನಿಧ್ಯ ಬರ್ತದೆ, ದೇವರ ಸಾನ್ನಿಧ್ಯ ನಮ್ಮಲ್ಲಿ ಬರ್ತದೆ. ಗೋಪಾಲದಾಸರು ಪರಮಾತ್ಮನನ್ನು ಹೀಗೆ ಕರೀತಾ ಇದ್ದಾರೆ.